ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20 ಮತ್ತು 21ನೇ ಕಂತಿನಲ್ಲಿ 2 ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಬಹಳ ಮುಖ್ಯವಾದ ಮಾಹಿತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸ್ಪಷ್ಟನೆ. ಸೊ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೇನು ಬದಲಾವಣೆ ಆಗ್ತಾ ಇದೆ, ಏನು ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನು, ಸಿದ್ದರಾಮಯ್ಯನವರು ಹೇಳಿದ್ದೇನು, ಈ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಿಕ್ಕಂತಹ ಮಾಹಿತಿ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೀವು 20 ಮತ್ತು 21 ಹಾಗೂ 22ನೇ ಕಂತಿನ ಹಣವನ್ನು ಕೂಡ ಪಡ್ಕೊಳ್ಬೇಕಾಗಿದೆ. ಅದರ ಬಗ್ಗೆನೂ ಕೂಡ ಡಿಟೇಲ್ ಆಗಿ ವಿವರಣೆಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ ಒಂದು ಬದಲಾವಣೆಗಳಾಗ್ತಾನೆ ಇರ್ತಾರೆ, ಗುಡ್ ನ್ಯೂಸ್ಗಳನ್ನು ಕೊಡ್ತಾನೂ ಇರ್ತಾರೆ. ಈ ಕಡೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾನೂ ಇರುತ್ತೆ, ಈ ಕಡೆ ಪೆಂಡಿಂಗ್ ಕೂಡ ಉಳಿತಾ ಇರುತ್ತೆ. ಈ ಎಲ್ಲ ವಿಷಯಗಳು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಇದರ ಮಧ್ಯದಲ್ಲಿ ನಿಮಗೆ 20 ಮತ್ತು 21ನೇ ಕಂತಿನ ಹಣ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು, ಅದರ ಜೊತೆಗೆ 22ನೇ ಕಂತಿನ ಹಣ ಕೂಡ, ಯಾಕಂದರೆ ಈ ಮೇ ಕೂಡ ಎಂಡ್ ಆಗಿದೆ, ಇನ್ನೇನು ಜೂನ್ ಕೂಡ ಪ್ರಾರಂಭವಾಗ್ತಾ ಇದೆ. ಅದಕ್ಕೋಸ್ಕರ ನಿಮಗೆ 22ನೇ ಕಂತಿನ ಹಣ ಕೂಡ ಸಿಗಬೇಕಾಗಿದೆ. ಈಗ ಬರೀ 19 ಅಂದರೆ ಮಾರ್ಚ್ ಫೆಬ್ರವರಿ ತಿಂಗಳ ಹಣ ಜಮಾ ಆಗಿದೆ. ಇನ್ನು 20 ಅಂದರೆ ಮಾರ್ಚು, 21 ಅಂದರೆ ಏಪ್ರಿಲ್ ಆಗಿರುತ್ತೆ. ಈಗ ಮೇ ಅಂದರೆ 22ನೇ ಕಂತಿನ ಹಣ ಆಗಿರುತ್ತೆ. ಈ ಒಂದು 20, 21 ಮತ್ತು 22ನೇ ಕಂತಿನ ಹಣ ಟೋಟಲಿ ನಿಮಗೆ 6,000 ಹಣ ಆದರೂ ಜಮಾ ಆಗಬೇಕಾಗಿದೆ. ಈಗ ನಿಮಗೆ ಜೂನ್ ಮೊದಲನೇ ವಾರದಲ್ಲಿ ನಿಮಗೆ 20ನೇ ಕಂತಿನ ಹಣ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದರೆ ಒಂದು ಸುಮಾರು 10 ದಿನ ಆದರೂ ಟೈಮ್ ಬೇಕಾಗತ್ತೆ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆದಷ್ಟು ಬೇಗ ಎಲ್ಲರಿಗೂ ಕೂಡ ಜಮಾ ಮಾಡ್ತಕ್ಕಂತಹ ಕೆಲಸ ಮಾಡಬೇಕಾಗಿದೆ. ಈಗ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸುಮಾರು 2,500 ಕೋಟಿ ಹಣ ಫಂಡನ್ನು ರಿಲೀಸ್ ಮಾಡ್ಕೊಂಡಿದ್ದೀವಿ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಇನ್ನು DBT ಟ್ರೆಸರಿಗೆ ಪುಷ್ ಆಗಬೇಕಾಗಿದೆ, ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಬರಬೇಕಾಗಿದೆ, ಇಷ್ಟು ಕೆಲಸ ಬಾಕಿ ಇದೆ. ಸೊ ನಿಮ್ಮ ಖಾತೆಗಳಿಗೆ ಟ್ರಯಲ್ ಕೂಡ ಮಾಡಿ ನೋಡಲಾಗಿದೆ, ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಮಾಡಿಕೊಡ್ತೀವಿ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್. ಆದರೆ ಇನ್ನು 21ನೇ ಕಂತಿನ ಹಣ ಆಗಲಿ, ನಿಮಗೆ 22ನೇ ಕಂತಿನ ಹಣ ಆಗಿರಲಿ, ನಿಮಗೆ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಿ. ಯಾಕಂದರೆ ಇನ್ನೇನು ಜೂನ್ನಲ್ಲಿ ಬಹಳಷ್ಟು ಮಹಿಳೆಯರು ತಮ್ಮ ಮಕ್ಕಳಿಗೆ ಶಾಲಾಭ್ಯಾಸಕ್ಕೆ ಈ ಒಂದು ಏನು ಶಾಲಾ ಕಾಲೇಜುಗಳು ಪ್ರಾರಂಭವಾಗ್ತಾ ಇದೆ, ಇನ್ನೇನು ಅದಕ್ಕೆ ಶಾಲಾ ಫೀಸ್ಗಳನ್ನು ಕಟ್ಟಲಿಕ್ಕೆ ಈ ಎಲ್ಲಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಹಣ ಬಂದರೆ ಬೆಟರಪ್ಪ, ನಮಗೆ ಮತ್ತಷ್ಟು ಕೈಯಲ್ಲಿ ಹಣ ಸಿಕ್ಕಂಗಾಗತ್ತೆ. ನಮ್ಮ ಕಡೆ ಎಷ್ಟಿದೆ ಅಷ್ಟು ಮತ್ತು ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ನಾವು ಶಾಲಾ ಫೀಸ್ಗಳನ್ನು ಕಟ್ಕೊಳ್ತೀವಿ ಅಂತಕ್ಕಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20 ಮತ್ತು 21, 22ನೇ ಕಂತಿನ ಹಣ ಟೋಟಲಿ 6,000 ಹಣ ಆದರೂ ಬಂದಿದ್ದೆ ಆದರೆ ನಮ್ಮ ಮಕ್ಕಳ ಶಾಲಾ ಫೀಸ್ಗಳಿಗೆ ಮತ್ತಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ, ಆದಷ್ಟು ಬೇಗನೆ ಈ ಒಂದು 3 ಕಂತುಗಳನ್ನು ನೀವು ಜಮಾ ಮಾಡಿದ್ರೆ ನಿಮ್ಮಿಂದ ಜನರಿಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅಂತಕ್ಕಂತಹ ಮನವಿ ಕೂಡ ಇರುತ್ತೆ. ಸರ್ಕಾರವು ಕೂಡ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬಾಕಿ ಇರತಕ್ಕಂಥದ್ದು 19ನೇ ಕಂತಿನಲ್ಲಿ, ಅದು ಕೂಡ ಕ್ಲಿಯರ್ ಆಗುತ್ತೆ. ಇನ್ನು 20ನೇ ಕಂತಿನ ಹಣ ಕೆಲವೊಂದಿಷ್ಟು ಟ್ರೈ ಕೂಡ ಮಾಡಲಾಗಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಮಾಡಿದ್ರೆ ಸಾಕು, ಒಂದು ವಾರದಲ್ಲಿ ನಿಮಗೆ 20ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ತದನಂತರ 21, 22ನೇ ಕಂತಿನ ಹಣ ರಿಲೀಸ್ ಆಗೋದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಮೊದಲನೇ ವಾರದಲ್ಲಿ ನಿಮಗೆ 20ನೇ ಕಂತಿನ ಕ್ಲಿಯರ್ ಆಗ್ಬೋದು. ಸೊ ತದನಂತರ ನಿಮಗೆ 10ನೇ ತಾರೀಕು, ಜೂನ್ 10ನೇ ತಾರೀಕುವರೆಗೂ ಕೂಡ 20ನೇ ಕಂತಿನ ಹಣ ಬರ್ತಾನೆ ಇರುತ್ತೆ. ತದನಂತರ ನಿಮಗೆ 21ನೇ ಕಂತಿನ ನಾವು ಹಾಕ್ಕೊಡ್ತೀವಿ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ವೀಕ್ಷಕರೇ, ಒಂದು ನಾವು ಕ್ಲಿಯರಿಟಿಯನ್ನು ಪಡ್ಕೊಳ್ಬೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 20 ಮತ್ತು 21ನೇ ಕಂತಿನ ಹಣ ಮಾತ್ರ ಬರುವಂತಹ ಸಾಧ್ಯತೆ ಇದೆ ಜೂನ್ನಲ್ಲಿ. ಹೌದು, 22ನೇ ಕಂತಿನ ಹಣ ಬಹುತೇಕ ಡೌಟು. ಈಗ 20 ಮತ್ತು 21ನೇ ಕಂತಿನ ಹಣ ಮಾತ್ರ ಬರ್ತಕ್ಕಂತಹ ಸಾಧ್ಯತೆ ಇದೆ. ಓಕೆನಾ, ಇದರ ಬಗ್ಗೆ ನಾನು ವಿವರಣೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಸದ್ಯಕ್ಕೆ 20ನೇ ಕಂತಿನ ಹಣ ಭರ್ಜರಿ ಗುಡ್ ನ್ಯೂಸ್ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಇಷ್ಟು ನಿಮಗೆ ಅಪ್ಡೇಟು ಸಿಕ್ಕಿದೆ. ಆದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸ್ಟನ್ಗೆ ಬಾಯ್ ಬಿಡಿ ಫ್ರೆಂಡ್ಸ್.